ಮಂಡೋದರಿಯು ತನ್ನ ಮನೋವಲ್ಲಭನನ್ನು ಬಹುವಿಧವಾಗಿ ಸಂತೈಸುತ್ತಿದ್ದಂತೆಯೇ ರಾವಣನು ಒಂದೇ ಸವನೆ ಮರುಗುತ್ತಿದ್ದನು. ಎಷ್ಟೋ ಹೊತ್ತಿನ ಬಳಿಕ ಪಶ್ಚಾತ್ತಾಪದಿಂದ ದಗ್ಧವಾಗಿದ್ದ ಆ ದುಷ್ಟ ಹೃದಯವು ವೀರಶ್ರೀಯ ಪರಿಶುದ್ಧ ನರ್ತನ ರಂಗವಾಗಿ ಮಾರ್ಪಟ್ಟಿತು. ಅಂತೆಯೇ ತನ್ನನ್ನು ಮೈದಡಗುತ್ತಾ ಸಂತೈಸುತ್ತಿದ್ದ ತನ್ನಾಕೆಯನ್ನು ಒಮ್ಮೆ ಬಿಗಿದಪ್ಪಿ ಲಂಕೇಶ್ವರನು ಮಹಾರಾಣಿಯ ಮೃದುಕರಗಳನ್ನು ತನ್ನ ಹಸ್ತದಲ್ಲೆತ್ತಿ ಹೆಗಲಿಗೇರಿಸಿಕೊಂಡು, ಪ್ರಾಣೇಶ್ವರಿ, ಇನ್ನೂ ದುಃಖಿಸಬೇಡ, ಆದುದು ಆಗಿ ಹೋಗಿದೆ, ಏನು ಮಾಡಲಿ? ನಿನ್ನ ಅಪೇಕ್ಷೆಯಂತೆ ತಪ್ಪಿದ ನೀತಿಯನ್ನು ನಾನು ತಿದ್ದಿಕೊಳ್ಳಬಲ್ಲೆನು, ನನಗೂ ಅದು ಭೂಷಣವೇ. ಆದರೆ ಸಂಧಿಯ ಮಾತಬೇಡ. ನಾನು ಛಲವನ್ನೇ ಹಿಡಿದಿರುವೆನೆಂದು ಭಾವಿಸದಿರು. ನಿಷ್ಕಲ್ಮಷವಾದ ನಿನ್ನ ಪ್ರೇಮದಿಂದಲೇ ಸತೀತ್ವದ ಹೊಲಬನ್ನು ನಾನು ಅರಿತುಕೊಂಡೆನು. ಸೀತಾದೇವಿಯ ಕುರಿತು ಅನ್ಯತಾ ಭಾವಿಸಿದ ನಾನು ಕೇವಲ ಅಪರಾಧಿಯೂ ನಿಜ. ನಾನು ಹಾಗೆ ಮಾಡಬಾರದಿತ್ತು, ಮಾಡಿ ಆಗಿದೆ. ನನಗೆ ನೀತಿಯನ್ನೊರೆದ ಪ್ರತಿಯೊಬ್ಬರೂ ಶ್ರೀರಾಮನ ಮಹಿಮೆಗಳನ್ನು ತಿಳಿಸಿದ್ದಾರೆ, ಅವನ ಅತಿಮಾನವ ಗುಣಗಳನ್ನೂ ಬಣ್ಣಿಸಿದ್ದಾರೆ. ಮಹತ್ವಾಕಾಂಕ್ಷೆಯ ಅಮಲಿನಲ್ಲಿ ನನಗದು ಪಥ್ಯವಾಗಲಿಲ್ಲ. ಸಕಾಲದಲ್ಲಿ ನೀನು ಎಚ್ಚರಿಸಿದೆಯಂತಲೇ ನನ್ನ ಹೃದಯವಾದರೂ ಹಗುರವಾಯಿತು. ಎಷ್ಟೆಷ್ಟೋ ಶತಮಾನಗಳಿಂದ ಈ ಲಂಕೆಯಲ್ಲಿ ನಾವು ರಾಜ್ಯಭಾರ ಮಾಡುತ್ತೇವೆ. ಇದಕ್ಕೆ ಒಂದು ಕೊನೆಯಿಲ್ಲವೇ? ಇರಲೇಬೇಕು. ವಿಧಿಯು ಅದನ್ನೇ ದೃಷ್ಟಿಯಲ್ಲಿಟ್ಟು ನನ್ನಿಂದಲೇ ಅದನ್ನು ಮಾಡಿಸಿದೆ. ನಾನು ನಿಮಿತ್ತನಾಗದಿದ್ದರೆ ಇದು ಹೀಗೆಯೇ ಉಳಿಯಬಹುದು. ಅದಕ್ಕಾಗಿಯೇ ನನ್ನ ಬುದ್ಧಿಯು ನನ್ನನ್ನು ಈ ರೀತಿ ಪ್ರಚೋದಿಸಿತು. ಸೀತಾದೇವಿಯನ್ನು ಕದ್ದು ತಂದುದು ಗುರುತರವಾದ ಅಪರಾಧವೂ ನಿಜ. ಆದರೆ ಅದರಿಂದ ನನಗೆ ವಿಮೋಚನೆ ಇದೆಯೇ? ನನ್ನ ದುರ್ಬಲತೆಯಿಂದ ನಾನು ಪಾರಾಗಲು ನನಗೆ ಮರಣವೊಂದೇ ಆಸರೆಯಲ್ಲದೆ ಬೇರೆ ಇಲ್ಲ. ಎಷ್ಟೇ ತಿದ್ದಿಕೊಟ್ಟೆನೆಂದರೂ ನಾನು ನನ್ನ ಇಂದ್ರಿಯಗಳನ್ನು ಅದುಮಿಡಗಿಡಲು ಸಮರ್ಥನಲ್ಲ. ಆದುದರಿಂದ ಬಯಕೆಯೂ ಮುಂದೆ ಇನ್ನೊಂದು ದಿನ ಇದೇ ಪಾಡುಪಡಬೇಕಾಗಿ ಬರಬಹುದು. ಸ್ತ್ರೀ ವ್ಯಾಮೋಹದ ಕುರಿತಾಗಿಯೇ ನಾನು ಶಾಪಗ್ರಸ್ತನು. ಆ ಶಾಪವು ಫಲಿಸದಿರಲು ಸಾಧ್ಯವಿಲ್ಲ. ರಾಮನನ್ನು ಶರಣು ಹೊಂದಿ ಈಗ ಬದುಕಿದರೂ ಇನ್ನೊಂದು ದಿನ ಒಬ್ಬ ಮನುಷ್ಯನಿಂದಲೇ ನಾನು ಮರಣ ಹೊಂದಬೇಕಾಗಿದೆ. ನಿಯತವಾದ ಯುದ್ಧದಲ್ಲಿ ನನ್ನವರೆನ್ನಿಸಿಕೊಂಡ ಎಲ್ಲರನ್ನು ನಾನು ಕಳೆದುಕೊಂಡೆನು. ಅವರೆಲ್ಲರೂ ಸಂಧಿಯನ್ನು ಬಯಸಿದ್ದರು, ಆದರೂ ನನಗಾಗಿ ಹೋರಾಡಿ ಜೀವ ತೆತ್ತರು. ಈಗ ಮಾತ್ರ ನಾನು ಸಂಧಿಯನ್ನು ಮಾಡಿಕೊಂಡರೆ ಅವರನ್ನು ಬದುಕಿಸಿಕೊಳ್ಳಲು ಸಾಧ್ಯವಾದೀತೆ? ನನಗಾಗಿ ಸತ್ತವರೊಂದಿಗೆ ನಾನು ಅಂತೆಯೇ ಮಡಿಯುವುದು ಶ್ರೇಯಸ್ಕರವು. ಮೇಲಾಗಿ ಕೊನೆಯ ಈ ಘಟ್ಟದಲ್ಲಿ ರಾಮನಿಗೆ ನಾನು ಶರಣಾಗತನಾದರೆ ಹೆದರಿಯೇ ಲಂಕೇಶ್ವರನು ಸಂಧಿ ಮಾಡಿಕೊಂಡನೆಂಬ ಅಪಯಶಸ್ಸು ಬಾರದಿರಬಲ್ಲದೆ. ನಿನ್ನ ಕೈ ಹಿಡಿದು ವೀರ ಪುರುಷನೆನ್ನಿಸಿ ದಾನವ ಸಮ್ರಾಟನಾದ ನಾನು ಕೊನೆಗೂ ಹೇಡಿ ಎಂದು ಹೇಳಿಸಿಕೊಳ್ಳುವುದು ಸರಿಯಲ್ಲ. ಧರ್ಮಕ್ಕೆ ಅಂಜಿ ನಡೆಯಬೇಕಾದುದು ಯುಕ್ತವು. ಈ ಮೊದಲು ನನಗೆ ಆ ಭಾವನೆ ಇರಲಿಲ್ಲ. ಮಗನ ಮರಣದಿಂದಲೂ ನಿನ್ನ ಉಪದೇಶದಿಂದಲೂ ನನಗೆ ಅದು ಈಗ ಮಾತ್ರ ತಿಳಿಯಿತು. ಧರ್ಮವನ್ನು ಮೀರಿ ಅಪರಾಧಿಯಾದ ನಾನು ಆ ನನ್ನ ತಪ್ಪಿಗೆ ಈಗ ಪಶ್ಚಾತ್ತಾಪ ಪಡುತ್ತೇನೆ. ಅಂತೆಯೇ ಮುಂದೆ ದುರ್ಬಲ ಚಿತ್ತನಾದ ನನ್ನಿಂದ ಇಂತಹ ಅಧರ್ಮವು ಸರ್ವಥಾ ಆಚರಿಸಲ್ಪಡಬಾರದೆಂಬುದಕ್ಕಾಗಿ ಜೀವವನ್ನೇ ತೆರಳು ನಿರ್ಧರಿಸಿರುತ್ತೇನೆ. ಶ್ರೀರಾಮನು ಧರ್ಮ ಸಂಸ್ಥಾಪಕನಾಗಿರುವನೆನ್ನುವುದು ಈಗೀಗ ನನಗೆ ಮನವರಿಕೆಯಾಗಿದೆ. ಅಂತೆಯೇ ಮಾಡಿರುವ ತಪ್ಪಿಗೆ ಅವನಿಂದಲೇ ಶಿಕ್ಷಾರೂಪವಾದ ಮರಣವನ್ನು ನಾನು ಬಯಸುತ್ತೇನೆ. ಪ್ರಿಯತಮೆ, ಇಹಲೋಕದಲ್ಲಿ ನಿರ್ದಿಷ್ಟನಾದ ಅಧಿಕಾರಿಯಿಂದ ಶಿಕ್ಷಿಸಲ್ಪಟ್ಟ ಮೇಲೆ ಪರಲೋಕದಲ್ಲಿ ಅದೇ ತಪ್ಪಿಗೆ ಬೇರೆ ಶಿಕ್ಷೆ ಎಂಬುದಿಲ್ಲ. ಆದುದರಿಂದ ರಾಮನಿಗೆ ತಪ್ಪಿ ನಡೆದ ನಾನು ಅವನಿಂದಲೇ ಶಿಕ್ಷಿಸಲ್ಪಟ್ಟು ಅವನ ದಿವ್ಯ ಮಾರ್ಗಣಕ್ಕೆ ಮೈಯನ್ನೊಡ್ಡಿ ಆ ವೀರ ಮರಣವನ್ನೇ ಪಡೆದನಾದರೆ, ಹೃದಯೇಶ್ವರಿ, ನನಗೆ ಮುಂದೆ ಎಂದೆಂದಿಗೂ ಭವದ ಬಂಧನವಿರಲಾರದು. ನನ್ನವರೆನ್ನಿಸಿದ ವೀರ ಭಟರೆಲ್ಲರೂ ಎಲ್ಲಿ ನನಗಾಗಿ ಹೊಯ್ದಾಡಿ ತಮ್ಮ ತಮ್ಮ ಜೀವಗಳನ್ನೇ ಅರ್ಪಿಸಿರುವರೋ ಅಲ್ಲಿ ಆ ಪರಮ ಪುಣ್ಯಪ್ರದವಾದ ಸ್ವರ್ಣ ಲಂಕೆಯ ಸಮರ ಭೂಮಿಯಲ್ಲಿ ವೀರೋಚಿತವಾಗಿಯೇ ಶ್ರೀರಾಮನೊಂದಿಗೆ ಹೋರಾಡಿ ಸದ್ಗತಿಯನ್ನು ಪಡೆಯುತ್ತೇನೆ. ಅನೇಕ ಮಂದಿ ಶ್ರೀರಾಮನನ್ನು ದೇವರೆಂದೇ ಕೊಂಡಾಡಿರುವರು.
ಅದು ನಿಜವೇ ಆಗಿದ್ದರೆ ನಾನು ಧನ್ಯನು. ಪ್ರಿಯತಮೆ, ದೇವಾಂಶ ಸಂಭೂತನಾದ ಶ್ರೀರಾಮನ ಪತ್ನಿಯನ್ನು ಬಯಸಿದ ನನಗೆ ಅದೇ ಹೇತುವಾಗಿ ಅವನ ಪರಮ ಪದವೇ ಪ್ರಾಪ್ತಿಸುತ್ತದೆ. ಅದಕ್ಕಾಗಿ ದುಃಖಿಸುವುದು ಸರಿಯಲ್ಲ. ವ್ಯಾವಹಾರಿಕವಾಗಿಯೂ ನಾನು ಶ್ರೀರಾಮನಿಗೆ ಶರಣಾಗಿ ಬದುಕುವುದು ಭೂಷಣವಲ್ಲ. ಪಾರಮಾರ್ಥಿಕವಾಗಿಯೂ ಬದುಕಿ ಭಯದ ಬಂಧನವನ್ನು ಬಲಪಡಿಸಿಕೊಳ್ಳಲು ಅವನಿಗೆ ಶರಣಾಗುವುದು ಶ್ರೇಯಸ್ಕರವಲ್ಲ. ಪರಮ ಪತಿವ್ರತೆಯಾದ ಸೀತೆಯನ್ನು ಆಕೆಯ ಪತಿಯು ಕದ್ದವನೇ ಒಪ್ಪಿಸಿಕೊಟ್ಟು ಪಡೆಯುವುದು ಅವನಿಗೂ ಭೂಷಣವಲ್ಲ. ರಾಜರ್ಷಿಯಾದ ಜನಕಚಕ್ರೇಶ್ವರನ ಮಗಳವಳು. ಅವಳನ್ನು ವರಿಸಲು ಹರಚಾಪವೇ ಸ್ವಯಂವರದ ಪಣವಾಗಿ ನಿಯತವಾಗಿತ್ತು. ದಾಶರಥಿಯಾದ ರಾಮನು ಅದನ್ನು ಗೆದ್ದೇ ಅವಳನ್ನು ವರಿಸಿದನು. ಇಲ್ಲಿ ಒಂದು ತಾತ್ವಿಕವಾದ ಭಾವನೆಯೂ ಇದೆ. ಹರನ ಒಂದು ಶಕ್ತಿಯೂ ಆ ಧನುಸ್ಸಿನಲ್ಲಿತ್ತು. ಅದು ಮುರಿಯಲ್ಪಟ್ಟು ಶ್ರೀರಾಮನನ್ನು ಸೀತೆಯಂತೆಯೇ ಸೇರಿಕೊಂಡಿತು. ಶಿವನ ಕೈಲಾಸವನ್ನೆತ್ತಿರುವ ನನ್ನ ಭುಜಶಕ್ತಿಯಲ್ಲಿಯೂ ಅಂತಹದೇ ಇನ್ನೊಂದು ಮುಖದ ರುದ್ರಶಕ್ತಿ ಇದೆ. ಅಲ್ಲಿ ಬಿಲ್ಲನ್ನು ಮುರಿದು ಸೀತೆಯನ್ನು ವರಿಸಿದ್ದ ರಾಮನು ಇಲ್ಲಿಯೂ ದಶಗ್ರೀವನ ತೋಳ್ಬಲವನ್ನು ಸದದೆ ಆಕೆಯನ್ನು ಮರಳು ಪಡೆದುಕೊಳ್ಳಲಿ. ಅದರಿಂದ ಜಾನಕಿಯ ಶ್ರೇಷ್ಠತೆಯು, ದಾಶರಥಿಯ ಗೌರವವು ದಾನವಿ ದುಷ್ಟ ಪ್ರವೃತ್ತಿಯ ನಾಶದ ಮೂಲಕ ಕಳೆಯೇರಿ ರಂಜಿಸಲಿ. ಪ್ರಾಣೇಶ್ವರಿ, ಸಾಧ್ವಿಯಾದ ಸೀತಾದೇವಿಯನ್ನು ನಾನು ಬಯಸಿದ್ದೆನು. ನಾನು ಆಶಿಸಿದಂತೆ ಅವಳ ಸುಖವನ್ನು ನಾನು ಪಡೆಯಲಿಲ್ಲ. ನಾನು ಬಯಸಿದ್ದು ಹಾಗೆಯೇ ನಾನು ಆಶಿಸಿದ್ದು ನನ್ನ ತಪ್ಪು. ಆದರೆ ಅದೇ ನಿಮಿತ್ತದಿಂದ ಆಕೆಯು ತನ್ನರಸನ ಮೂಲಕ ನನಗೆ ಪರಲೋಕದ ಸದ್ಗತಿಯನ್ನು ಕೊಡಿಸಬಲ್ಲಳು. ಅದಕ್ಕಾಗಿಯೇ ಆದರೂ ನಾನು ರಾಮನ ಕೂಡ ಕೊನೆಯವರೆಗೂ ಯುದ್ಧವನ್ನು ಮಾಡಬೇಕು. ಪೌರುಷದ ನೆನ್ನಿಸಿದ ಲಂಕೇಶ್ವರನು ಈ ಮಂಡೋದರಿಯ ಮನೋವಲ್ಲಭನು. ಪ್ರಿಯತಮೆ, ಖರಾದಿ ವೀರ ರಾಕ್ಷಸರನ್ನು ಮರ್ದಿಸಿದ ಶ್ರೀರಾಮನ ಸಮ್ಮುಖದಲ್ಲಿ ನಿಂತು ಅವನೇ ಮೆಚ್ಚುವಂತೆ ರುದ್ರಭೀಷಣನಾಗಿ ರಣಕಣದಲ್ಲಿ ಹೋರಾಡಿ ತುಚ್ಛವೂ ಅಪವಿತ್ರವೂ ಆಗಿರುವ ಈ ದೇಹವನ್ನು ರಣಭೂಮಿಯಲ್ಲಿ ಈಡಾಡಿ ಆ ಸೀತಾವಲ್ಲಭನ ಪಾದ ಪದ್ಮಗಳಲ್ಲಿ ಪ್ರಾಣಾರ್ಪಣೆಗೈದು ಮುಕ್ತನಾಗಬೇಕಾಸೆ. ನನಗೆ ಹೃದಯೇಶ್ವರಿ, ಅನ್ಯಥಾ ಭಾವಿಸದಿರು. ನನ್ನ ಮಾರ್ಗದಲ್ಲಿ ನನಗೆ ಶುಭವನ್ನು ಕೋರಿ ನನ್ನನ್ನು ಬಿಟ್ಟುಕೊಡು ಎಂದು ಆಕೆಯನ್ನು ಮತ್ತೊಮ್ಮೆ ಬಿಗಿದಪ್ಪಿ ಪ್ರಾರ್ಥಿಸಿಕೊಂಡನು. ವಿ ಎನ್ ಭಾಗವತ್ ಪರ್ಬಳ್ಳಿ.